ವೀಕ್ಷಕರೇ, ನಾಗಪಂಚಮಿಯ ದಿನದಂದು ಹುತ್ತಕ್ಕೆ ಹಾಲು ಎರೆಯಲು ದುಡ್ಡಿಲ್ಲ ಎಂದು ಈ ಆಂಟಿ ಮಾಡಿದ್ದ ಉಪಾಯ ಕೇಳಿದ್ರೆ ನೀವು ದಂಗಾಗ್ತೀರಾ. ವೀಕ್ಷಕರೇ, ದಿನಾಂಕ 17/8/2026ರಂದು ಎಲ್ಲ ಮನೆಯಲ್ಲಿಯೂ ಕೂಡ ಹಬ್ಬದ ಸಂತೋಷದ ವಾತಾವರಣ. ಮನೆ ಮುಂದೆ ರಂಗೋಲಿ, ಮನೆಯ ಆವರಣದಲ್ಲಿ ತೂಗುಜೋಕಾಲಿ, ಪ್ರೀತಿ ಪ್ರೇಮಗಳಿಂದ ತುಂಬಿಕೊಂಡಿದ್ದ ಈ ಒಂದು ದಿನದಂದು ನಡೆದದ್ದೇ ಬೇರೆ. ಅದು ಒಂದು ಬಡತನದಿಂದ ತುಂಬಿಕೊಂಡಿದ್ದ ಮನೆ. ಆ ಮನೆಯಲ್ಲಿ ವಾಸಿಸುತ್ತಿರುವುದು 28ರ ವಯಸ್ಸಿನ ಇನ್ನು ಹದಿಹರೆಯದ ಯೌವನದಿಂದ ತುಂಬಿಕೊಂಡಿರುವ ಅಪ್ಸರೆಯಂತ ಹೆಣ್ಣು ಮಗಳು. ಅವಳ ಗಂಡ ತೀರಿಕೊಂಡು ಸುಮಾರು 5ರಿಂದ 6 ವರ್ಷಗಳಾಗಿದ್ದವು. ಮನೆ ನಡೆಸುವ ಯಜಮಾನನೇ ತೀರಿಕೊಂಡ ನಂತರ ಅವಳಿಗೆ ದಿಕ್ಕೆ ತೋಚದಂತಾಯ್ತು. ಮನೆಯಲ್ಲಿ ಬಡತನ ಮತ್ತು ನೆರೆಹೊರೆಯ ಪರಪುರುಷರ ಕಣ್ಣು ಅವಳ ಮೇಲೆ ಹದ್ದಿನಂತೆ ಕುಕ್ಕುತ್ತಿದ್ದವು. ರಾತ್ರಿಯಾದರೆ ಸಾಕು, ನೆರೆಹೊರೆಯ ಗಂಡಸರೆಲ್ಲ ಅವಳ ಮನೆ ಮುಂದೆ ಬಂದು ಮದ್ಯಪಾನ ವ್ಯಸನ ಮಾಡುತ್ತಿದ್ದರು. ಅವಳಿಗೆ ರಾತ್ರಿಯಾದರೆ ಎಲ್ಲಿಯೂ ಕೂಡ ಕಂಡು ಕಾಣರಿಯದ ಭಯ ಅವಳನ್ನು ಕಾಡುತ್ತಿತ್ತು. ಅವಳ ಮನೆ ಹಳ್ಳಿಯ ಮಧ್ಯದಲ್ಲಿತ್ತು. ಆದ್ದರಿಂದ ಪರಪುರುಷರ ಭಯ ಅವಳನ್ನು ದಿನಾಲೂ ಕಾಡುತ್ತಿತ್ತು. ಒಂದು ದಿನ ನಾಗಪಂಚಮಿಯ ದಿನವಾಗಿತ್ತು. ಇಡೀ ಊರಲ್ಲಿ ಬೆಳಗ್ಗಿನಿಂದಲೇ ಪೂಜೆ ಪುನಸ್ಕಾರಗಳ ಸಿದ್ಧತೆ ನಡೆಯುತ್ತಿತ್ತು. ಪ್ರತಿಯೊಂದು ಮನೆಯ ಮುಂದೆಯೂ ರಂಗೋಲಿ ಹಾಕಲಾಗಿತ್ತು. ದೇವಾಲಯಗಳಲ್ಲಿ ಗಂಟೆಗಳು ಮೊಳಗುತ್ತಿದ್ದವು ಮತ್ತು ಜನರು ಭಕ್ತಿಯಿಂದ ನಾಗದೇವರಿಗೆ ಹಾಲು ಅರ್ಪಿಸುತ್ತಿದ್ದರು. ಮಾರುಕಟ್ಟೆಯಿಂದ ಹಾಲು ಖರೀದಿಸುತ್ತಿದ್ದರು. ಅದೇ ಊರಿನ ಮಧ್ಯದಲ್ಲಿ ಸಣ್ಣ ಗುಡಸಲಿನಲ್ಲಿ ಕಮಲಾ ಆಂಟಿ ವಾಸಿಸುತ್ತಿದ್ದರು. ಆ ದಿನ ನಾಗದೇವರಿಗೆ ಹಾಲು ಅರ್ಪಿಸಲು ಅವರ ಬಳಿ 1 ರೂಪಾಯಿಯೂ ಇರಲಿಲ್ಲ. ಕಮಲಾ ಆಂಟಿ ತಮ್ಮ ಅತ್ತೆ ಮಾವಂದಿರ ಹಳೆಯ ಪೆಟ್ಟಿಗೆಯನ್ನು ತೆರೆದರು. ಅದರಲ್ಲಿ ಕೆಲವು ನಾಣ್ಯಗಳಿದ್ದವು. ಆದರೆ ಅವುಗಳನ್ನು ಮನೆಯ ಅಗತ್ಯ ವಸ್ತುಗಳಿಗಾಗಿ ಉಳಿಸಿಕೊಂಡಿದ್ದರು. ಅವರ ಕಣ್ಣುಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಅವರು ಆಕಾಶದತ್ತ ನೋಡುತ್ತಾ ನಿಧಾನವಾಗಿ ಹೇಳಿದರು, ಹೇ ನಾಗದೇವರೇ, ನನ್ನ ಬಳಿ ಹಣವಿಲ್ಲ, ಆದರೆ ನನ್ನ ಮನಸ್ಸಿನಲ್ಲಿ ನಿಮ್ಮ ಮೇಲಿನ ಭಕ್ತಿ ಅಪಾರವಿದೆ. ಅದೇ ಸಮಯದಲ್ಲಿ ಅವರ ಗುಡಸಲಿನ ನೆರೆಹೊರೆಯ ಮನೆಯ ಮೋಹನ್ ಅಲ್ಲಿಗೆ ಬಂದನು. ಮೋಹನ್ ಕಮಲಾ ಆಂಟಿಯನ್ನು ತುಂಬಾ ಗೌರವಿಸುತ್ತಿದ್ದನು. ಹಲವು ವರ್ಷಗಳಿಂದ ಅವರ ಸುಖ ದುಃಖಗಳಲ್ಲಿ ಜೊತೆಗಿದ್ದನು. ಅವರಿಬ್ಬರ ನಡುವೆ ಆತ್ಮೀಯತೆ, ಒಳ್ಳೆಯ ಬಾಂಧವ್ಯ ಇತ್ತು. ಮೋಹನ್ ಅವರ ಕಣ್ಣುಗಳಲ್ಲಿದ್ದ ಕಣ್ಣೀರನ್ನ ನೋಡಿ ಕೇಳಿದನು, ಆಂಟಿ, ನೀವು ಯಾಕೆ ಚಿಂತೆಯಲ್ಲಿದ್ದೀರಿ? ಕಮಲಾ ಆಂಟಿ ನಗುತ್ತಾ ಹೇಳಿದರು, ಇಂದು ನಾಗಪಂಚಮಿ, ಎಲ್ಲರೂ ಹಾಲು ಅರ್ಪಿಸುತ್ತಿದ್ದಾರೆ, ಆದರೆ ನನ್ನ ಬಳಿ ಹಾಲು ಖರೀದಿಸಲು ಹಣವಿಲ್ಲ. ಮೋಹನ್ ಸ್ವಲ್ಪ ಹೊತ್ತು ಮೌನವಾಗಿದ್ದನು. ನಂತರ ಮಾರುಕಟ್ಟೆಯ ಕಡೆಗೆ ಹೊರಟನು. ಕಮಲಾ ಆಂಟಿ ಅವನನ್ನು ತಡೆಯುತ್ತಾ ಹೇಳಿದರು, ಬೇಡ ಮೋಹನ್, ನನಗಾಗಿ ನೀನು ಹಣ ಖರ್ಚು ಮಾಡುವ ಅಗತ್ಯವಿಲ್ಲ. ಮೋಹನ್ ನಗುತ್ತಾ ಹೇಳಿದನು, ಆಂಟಿ, ಪೂಜೆ ಹಣದಿಂದಲ್ಲ, ಹೃದಯದಿಂದ ಆಗುತ್ತದೆ. ಅವನು ಮನೆಯಿಂದ ಸ್ವಲ್ಪ ಹಾಲನ್ನು ತೆಗೆದುಕೊಂಡು ಮರಳಿ ಬಂದನು. ಆದರೆ ಕಮಲಾ ಆಂಟಿ ನೋಡಿದಾಗ ಮೋಹನ್ ತಂದಿದ್ದ ಸಂಪೂರ್ಣ ಹಾಲನ್ನು ಕಮಲಾ ಆಂಟಿಗೆ ಕೊಟ್ಟನು. ಅವರು ಕೇಳಿದರು, ಇಷ್ಟೊಂದು ಹಾಲನ್ನು ಯಾಕೆ ತಂದೆ ಮೋಹನ್? ಮೋಹನ್ ಉತ್ತರಿಸಿದನು, ನಿಮ್ಮ ಭಕ್ತಿ ಚಿಕ್ಕದಲ್ಲ, ಹಾಗಿದ್ದರೆ ಹಾಲು ಯಾಕೆ ಚಿಕ್ಕದಾಗಿರಬೇಕು? ಕಮಲಾ ಆಂಟಿಯ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಿತ್ತು. ಇಬ್ಬರು ಊರಿನ ಹೊರಗಿದ್ದ ಹಳೆಯ ದೇವಾಲಯದ ಬಳಿ ಹೋದರು. ಅಲ್ಲಿ ನಾಗದೇವರ ಪ್ರತಿಮೆ ಇತ್ತು. ಕಮಲಾ ಆಂಟಿ ಹಾಲಿನ ಬಟ್ಟಲನ್ನು ಮುಂದೆ ಇಟ್ಟು ಕೈ ಮುಗಿದು ಭಕ್ತಿಯಿಂದ ಪ್ರಾರ್ಥಿಸಿದಳು. ಆಗ ಮೋಹನ್ ನಿಧಾನವಾಗಿ ಹೇಳಿದನು, ಆಂಟಿ, ದೇವರು ಬಹುಶಃ ಹಾಲಿನ ಪ್ರಮಾಣವನ್ನು ನೋಡುವುದಿಲ್ಲ, ಅದನ್ನು ಅರ್ಪಿಸುವವರ ಹೃದಯದಲ್ಲಿರುವ ಪ್ರೀತಿ ಮತ್ತು ನಂಬಿಕೆ ಎಷ್ಟು ಶುದ್ಧ ಇದೆ ಎಂದು ನೋಡುತ್ತಾನೆ. ಕಮಲಾ ಆಂಟಿ ಮುಗುಳ್ನಕ್ಕರು. ಆ ದಿನ ಅವರು ಅರ್ಥ ಮಾಡಿಕೊಂಡರು, ನಿಜವಾದ ಭಕ್ತಿಯಲ್ಲಿ ಹಣವಲ್ಲ, ಭಾವನೆ ಮುಖ್ಯ. ವಿಡಿಯೋಗಳಿಗೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದೆ ತುಂಬಾ ಒಳ್ಳೆಯ ವಿಡಿಯೋಗಳು ಬರಲಿವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.